ಲಾನಲ್ಲಿ ಓಡಾಡೋದು ಕೂಡ ಹಾಗೇನೆ ಪ್ರಕೃತಿ ಮಧ್ಯೆ ಇರೋದು ಕೂಡ ಸರಿ ತುಂಬಾ ಇಷ್ಟ ಅಂತ ಹೇಳ್ತಾರೆ. ತುಂಬಾನೇ ಇಷ್ಟ ಅವ್ರಿಗೆ. ಇದಂತೂ ಫೇವ್ರೆಟ್ ಪ್ಲೇಸ್ ಅವ್ರಿಗೆ. ರಾತ್ರಿ ಹೊತ್ತು ಬಂದು ಪ್ರತಿದಿನ ಇಲ್ಲಿ ಕುತ್ಕೊಂಡು ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಳಗಡೆ ಬರ್ತಾರೆ. ಸರ್, ಮೊದಲನೇದಾಗಿ ನಮ್ಮ ಜನಕ್ಕೆ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ. ಬೆಂಗಳೂರಿನವರೇ ಆದಂತಹ ನೀವು, ನಿಮ್ಮ ಬಾಲ್ಯ ಹೇಗಿತ್ತು? ನನಗೆ ಜ್ಞಾಪಕ ಇರೋಂಗೆ ಇದೇ ಜಾಗದಲ್ಲೇನೆ ನಾವು ಹುಟ್ಟಿ ಬೆಳೆದಿದ್ದು. ಈ ಜಾಗ ಇದೆಯಲ್ಲ, ಈಗ ಈ ನಮ್ಮ ಮನೆ ಕಟ್ಟಿದೆಯಲ್ಲ, ಇದು 1908 1908ನೇ ಇಸ್ವಿಲಿ ನಮ್ಮ ಗ್ರ್ಯಾಂಡ್ ಫಾದರ್ ತಗೊಂಡಿದ್ದು. ಅದಾದ ನಂತರ ಇಲ್ಲೇ ಓಡಾಡ್ಕೊಂಡಿದ್ದ ಜಾಗ. ಇದ್ರ ಬಗ್ಗೆ ಭಾಳ ಬಾಂಧವ್ಯ. ಇವನ್ ಬ್ಯಾಂಗ್ಳೂರಲ್ಲಿ ನನಗೆ ಭಾಳಷ್ಟು ಮನೆಗಳಿದ್ರೂ ಸಹ ಆದ್ರೂ ಈ ಜಾಗದಿಂದ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಬೆಂಗಳೂರು ನನಗೆ ಪ್ಯಾಲೇಸಲ್ಲಿ ಇರೋದನ್ನು ನನಗಿರೋಕ್ಕೆ ಆಗಲ್ಲ, ನಿದ್ದೆನೂ ಬರಲ್ಲ. ಬೈರ್ತಿ ಇದೇ ಜಾಗ. ನಾನು ಹುಟ್ಟಿದ್ದು ಇಲ್ಲೇ, ಈಗ ಇಲ್ಲೇ ಬದುಕ್ತಾ ಇರೋದು ಇಲ್ಲೇ, ನನ್ನ ಕೊನೆ ಜೀವನ ಇರೋ ತನಕ ಇದೇ ಜಾಗ. ಸುಮಾರು 117 ವರ್ಷಗಳಾಗಿದೆ ಈ ಜಾಗಕ್ಕೆ ಬಂದು. ನಮ್ಮ ತಾತ ಅವ್ರ ಜ್ಞಾಪಕ, ನಮ್ಮ ತಂದೆಯವ್ರ ಜ್ಞಾಪಕ, ಈ ಹಿಂದೆ ಇರೋ ಮರಗಳಲ್ಲಿ ಎಲ್ಲ ಹತ್ತಿ ಆಡಿದ್ದು, ಕೆಳಗಡೆ ಬಿದ್ದು ಗಾಯ ಮಾಡ್ಕೊಂಡಿದ್ದು, ಇದೆಲ್ಲ ಖುಷಿ ಅನ್ನಿಸ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.